ನಮಸ್ಕಾರ, ಜನತಾ ಟಿವಿಯ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಸುನಿಧಿ ಮಂಜುನಾಥ್. ಸಮಸ್ತ ನಾಡಿನ ಜನತೆಗೆ ಸಂಕ್ರಾಂತಿ ಹಬ್ಬದ ಹಾರ್ದಿಕ ಶುಭಾಶಯಗಳು. ಇವತ್ತು ನಮ್ಮೊಂದಿಗೆ ಇದ್ದಾರೆ ಡಾಕ್ಟರ್ ವಿದ್ವಾನ್ ನಾಗರಾಜ್ ಸಾಮಕ್ ಅವರು. ಅವರನ್ನ ಕಾರ್ಯಕ್ರಮಕ್ಕೆ ಸ್ವಾಗತಿಸೋಣ. ಸ್ವಾಗತ ಗುರುಗಳೇ. ನಮಸ್ಸವಿತ್ರೇ ಜಗದೇಕ ಚಕ್ಷುಷೆ ಜಗತ್ಪ್ರಸೂತಿ ಸ್ಥಿತಿನಾಶ ಹೇತವೆ ತ್ರಯೀಮಯಾಯ ತ್ರಿಗುಣಾತ್ಮಧಾರಿಣೆ ವಿರಿಂಚಿ ನಾರಾಯಣ ಶಂಕರಾತ್ಮನೆ ಸದಾಶಿವ ಸಮಾರಂಭಾಂ ಶಂಕರಾಚಾರ್ಯ ಮಧ್ಯಮಾಂ ಅಸ್ಮದಾಚಾರ್ಯ ಪರ್ಯಂತಾಂ ಒಂದೇ ಗುರು ಪರಂಪರಾಂ. ಶ್ರೀ ಗುರುಭ್ಯೋ ನಮಃ. ಶಾರದಾ ಗುರುಭ್ಯೋ ನಮಃ. ಎಲ್ಲ ಜನತಾ ಟಿವಿಯ ವೀಕ್ಷಕರಿಗೆ ಮಕರ ಸಂಕ್ರಾಂತಿಯ ಹಾರ್ದಿಕ ಶುಭಕಾಮನೆಗಳು. ಎಲ್ಲರಿಗೂ ಕೂಡ ಮಂಗಳವಾಗಲಿ, ದೇಶವು ಕ್ಷೇಮವಾಗಿರಲಿ, ಎಲ್ಲರೂ ಕೂಡ ಸುಖಿಗಳಾಗಲಿ, ಯಾರೂ ಕೂಡ ದುಃಖಕ್ಕೆ ಭಾಜನರಾಗಿರಲಿ, ಎಲ್ಲರೂ ರೋಗರಹಿತರಾಗಿರಲಿ. ಇವತ್ತು ಸಂಕ್ರಾಂತಿ ಹಬ್ಬ. ಸಂಕ್ರಾಂತಿಯ ವಿಶೇಷತೆ ಏನು, ಯಾವ ರೀತಿಯಾಗಿ ಆಚರಣೆ ಮಾಡಬೇಕು, ಯಾವ ರೀತಿಯಾಗಿ ಆಚರಣೆ ಮಾಡಿದ್ರೆ ಒಳ್ಳೆಯ ಫಲಗಳು ಸಿಗತ್ತೆ, ಸಂಪೂರ್ಣವಾಗಿ ಮಾಹಿತಿಯನ್ನು ಇಂದಿನ ಕಾರ್ಯಕ್ರಮದಲ್ಲಿ ತಿಳಿಸ್ಕೊಡ್ತಾ ಹೋಗ್ತೀವಿ. ಮೊದಲನೇದಾಗಿ ಸಂಕ್ರಾಂತಿ ಅಂದರೆ ಏನು, ಅದು ಯಾಕೆ ವಿಶೇಷ ಎಂಬುದನ್ನು ಗುರುಗಳ ಹತ್ರ ಕೇಳ್ತಾ ಹೋಗೋಣ. ಗುರುಗಳೇ, ಸಂಕ್ರಾಂತಿ ಅಂದರೆ ಏನು, ಈ ಒಂದು ಹಬ್ಬದ ವಿಶೇಷತೆ ಏನು ಗುರುಗಳೇ? ವಿಶೇಷವಾಗಿ ನಮ್ಮಲ್ಲಿ ಸಂವತ್ಸರ, ಅಯನ, ಮಾಸ, ಪಕ್ಷ, ತಿಥಿ, ವಾರ, ನಕ್ಷತ್ರ, ಯೋಗ ಎಂಬುದಾಗಿ ಕರಣ ಎಂಬುದಾಗಿ ಇದನ್ನು ವಿಭಾಗ ಮಾಡ್ತಾ ಬರ್ತವೆ. ಇದರಲ್ಲಿ ಮಾನಗಳಲ್ಲಿ ಅಂದರೆ ಅಳತೆ ಮಾಡುವಂತಹ ಪ್ರಮಾಣಗಳಲ್ಲಿ 5 ಮಾನಗಳನ್ನು ಹೇಳ್ತೇವೆ. ವಿಶೇಷವಾಗಿ ಬ್ರಾಹ್ಮಮಾನ, ಸೌರಮಾನ, ನಕ್ಷತ್ರಮಾನ, ಚಾಂದ್ರಮಾನ ಹಾಗೂ ಬಾರ್ಹಸ್ಪತ್ಯಮಾನ ಎಂಬುದಾಗಿ. ಅಂದರೆ ಸೌರಮಾನ ಅಂದರೆ ಸೂರ್ಯನು ಚಲಿಸುವಂತಹ ಗತಿಯನ್ನು ಅನುಸರಿಸಿ ನಡೆಸುವಂಥದ್ದೇ ಸೌರಮಾನ ಎಂಬುದಾಗಿ. ಹಾಗೆ ವಿಶೇಷವಾಗಿ ಚಂದ್ರನು ತನ್ನ ಒಂದು ನಕ್ಷತ್ರದಿಂದ ಇನ್ನೊಂದು ನಕ್ಷತ್ರಕ್ಕೆ ಹೋಗುವಂತಹ ಚಲಿಸುವಂತಹ ಗತಿಯನ್ನು ಚಾಂದ್ರಮಾನ ಎಂಬುದಾಗಿ ಹೇಳ್ತೇವೆ. ಅದೇ ರೀತಿಯಾಗಿ ಬೃಹಸ್ಪತಿಯು ಅಂದರೆ ಗುರುವು ಒಂದು ರಾಶಿಯಿಂದ ಇನ್ನೊಂದು ರಾಶಿಗೆ ಪ್ರವೇಶ ಆಗುವಂತಹ ಇದನ್ನು ಬಾರ್ಹಸ್ಪತ್ಯಮಾನ, ಇದಕ್ಕೆ ಒಂದೊಂದು ಮಾನಗಳನ್ನು ಹೇಳಿದೆ, ಪ್ರಮಾಣಗಳನ್ನು. ಹಾಗೆ ಬಾರ್ಹಸ್ಪತ್ಯಮಾನಕ್ಕೆ 365 ದಿವಸಗಳು. ಹಾಗೆ ಸಾವನಮಾನ ಅಂತ ಒಂದಿದೆ. ಅದರಲ್ಲಿ ಪ್ರಥಮ ಈ ಶ್ರೌತಯಾಗಗಳಲ್ಲಿ ಪ್ರಥಮ ಸವನ, ಮಾಧ್ಯಂತಿನ ಸವನ ಮತ್ತು ರಾತ್ರಿ ಸವನ ಎಂಬುದಾಗಿ ತೃತೀಯ ಸವನ ಎಂಬುದಾಗಿ ಹೇಳಿದ್ದಾರೆ. ಹೀಗೆ ಆ ಸಾವನಮಾನಗಳನ್ನು ನಾವು ಶ್ರೌತಯಾಗಗಳಲ್ಲಿ ಅಥವಾ ಅಗ್ನಿ ಸಂಬಂಧ ಅಗ್ನಿಹೋತ್ರಗಳು ಆಚರಿಸುವಂಥ ಒಂದು ಮಾನವನ್ನು ಆಚರಿಸ್ತೇವೆ. ಹಾಗೆ ಸೌರಮಾನಗಳಲ್ಲಿ ವಿಶೇಷವಾಗಿ ಸೂರ್ಯ 12 ರಾಶಿಯನ್ನು ಪ್ರವೇಶ ಮಾಡ್ತಾ ಇರ್ತಾರೆ. ಆ ಎಲ್ಲದಕ್ಕೂ ಒಂದು ರೀತಿಯಾದಂತಹ ಸಂಕ್ರಾಂತಿ ಅಂತ ಹೇಳ್ತೇವೆ. ಕೇವಲ ಈ ಮಕರ ಸಂಕ್ರಮಣಕ್ಕೆ ಮಾತ್ರ ಸಂಕ್ರಾಂತಿ ಅಂತ ಅಲ್ಲ. ಹಾಗೆ ಈ 12 ರಾಶಿಯನ್ನು ಪ್ರವೇಶ ಮಾಡುವಂತಹ ಸಂದರ್ಭದಲ್ಲಿ ಮೇಷವನ್ನು ಬಿಟ್ಟು ವೃಷಭ ರಾಶಿಗೆ ಹೋಗುವಾಗ, ವೃಷಭ ರಾಶಿಯನ್ನು ಬಿಟ್ಟು ಮಿಥುನ ರಾಶಿಗೆ ಹೋಗುವಾಗ ಈ ಆಗುವಂತಹ ಒಂದು ಚಲಿಸುವಂತಹ ಕ್ರಮವನ್ನು ಸಂಕ್ರಾಂತಿ ಎಂಬುದಾಗಿ. ಸಮ್ಯಕ್ ಕ್ರಾಮ್ಯತೆ ಇತಿ ಸಂಕ್ರಾಂತಿ ಅಂತೇಳಿ. ಕ್ರಮಣ ಅಂದರೆ ಚಲಿಸುವುದು, ಗತಿ ಅಂತ ಅರ್ಥ. ಹಾಗೆ ಇದರಲ್ಲಿ ವಿಶೇಷವಾಗಿ ನಾವು ಕರ್ಕಾಟಕ ಸಂಕ್ರಮಣ ಅಂತಿದೆ, ಅಲ್ಲಿಂದ ಮುಂದಕ್ಕೆ ದಕ್ಷಿಣಾಯಣ ಬರುತ್ತೆ. ಮಕರ ರಾಶಿಯಿಂದ ಕರ್ಕಾಟಕ ರಾಶಿಯ ತನಕ ಆ ರಾಶಿಗಳಲ್ಲಿ ಚಲಿಸುವಾಗ ಉದಗಯನ ಅಥವಾ ಉತ್ತರಾಯಣ ಎಂಬುದಾಗಿ ಹೇಳ್ತೇವೆ ನಾವು. ಆ ಕರ್ಕಾಟಕ ರಾಶಿಯಿಂದ ಮಕರ ರಾಶಿಗೆ ಪ್ರವೇಶವಾಗುವಂತಹ ಸಂದರ್ಭದಲ್ಲಿ ಅದನ್ನು ದಕ್ಷಿಣಾಯಣ ಎಂಬುದಾಗಿ ಅಯನ ವಿಭಾಗವನ್ನು ಮಾಡ್ತೇವೆ ನಾವು. ಹಾಗೆ ಕರ್ಕಾಟಕ ರಾಶಿಯಲ್ಲಿ ಆ ಸೂರ್ಯ ಪ್ರವೇಶ ಆಗುವಂಥ ಸಂದರ್ಭವನ್ನು ದಕ್ಷಿಣಾಯಣ ಎಂಬುದಾಗಿ, ಹಾಗೆ ಮಕರ ರಾಶಿಗೆ ಸೂರ್ಯ ಸಂಕ್ರಮಣವಾಗುವಂತಹ ಕಾಲವನ್ನು ಉತ್ತರಾಯಣ ಪರ್ವಕಾಲ ಎಂಬುದಾಗಿ ಹೇಳ್ತಾರೆ. ಇದನ್ನು ಪರ್ವ ಅಂತ, ಸಂಸ್ಕೃತದಲ್ಲಿ ಪರ್ವ ಅನ್ನೋ ಶಬ್ದಕ್ಕೆ ಹಬ್ಬ ಅಂತ ಹೇಳಿ ಅರ್ಥ. ಯಾರಿಗೆ ಹಬ್ಬ ಕೇಳಿದರೆ ದಕ್ಷಿಣಾಯಣದಲ್ಲಿ ಪಿತೃಗಳಿಗೆ ಹಬ್ಬ, ಉತ್ತರಾಯಣದಲ್ಲಿ ದೇವತೆಗಳಿಗೆ ಹಬ್ಬ. ದಕ್ಷಿಣಾಯಣದಲ್ಲಿ ಪಿತೃಗಳಿಗೆ ಯಾಕೆ ಹಬ್ಬ ಕೇಳಿದಾಗ, ಪಿತೃಗಳು ತನ್ನ ಪಿತೃಲೋಕದಿಂದ ಭೂಲೋಕಕ್ಕೆ ಬಂದು ತನ್ನ ಪುತ್ರರಿಂದ ನೀರನ್ನು ಕೇಳ್ತಾರಂತೆ. ಜಲಾದಿ ಪಿಂಡಗಳನ್ನು ಕೊಟ್ಟು ನಮಗೆ ಏನಾದ್ರು ಕೊಡ್ತಾರೋ ಅಂತ ಹೇಳಿ ಕಾಯ್ತಾ ಇರುತ್ತಂತೆ. ಅದಕ್ಕಾಗಿಯೇ ಪಿತೃ ವಿಶೇಷ ಅವಾಗ ಎಚ್ಚರಾಗಿರ್ತಾನೆ. ಭಗವಂತನೂ ಕೂಡ ದಕ್ಷಿಣಾಯಣದಲ್ಲಿ ಒಂದು ನಿದ್ರೆಗೆ ಜಾರ್ತಾನಂತೆ. ನಿದ್ರೆ ನಾವು ಮಾಡುವಂಥ ನಿದ್ರೆ ಅಲ್ಲ, ಯೋಗ ನಿದ್ರೆಗೆ ಜಾರ್ತಾನಂತೆ. ಅದನ್ನು ನಾವು ಕರ್ಕಾಟಕ ಸಂಕ್ರಮಣದಲ್ಲಿ ಆಷಾಢ ಮಾಸದ ಏಕಾದಶಿ ಎಂದು ಭಗವಂತ ಶ್ರೀಮನ್ನಾರಾಯಣ ಶೇಷನ ಮೇಲೆ ಆದಿಶೇಷವನ್ನೇ ಯೋಗ ನಿದ್ರೆಯಲ್ಲಿ ಜಾರ್ತಾನಂತೆ.
ಅದಕ್ಕೆ ಅಲ್ಲಿಂದ ಮುಂದಕ್ಕೆ ಆ ಕರ್ಕಾಟಕ ಸಂಕ್ರಮಣ ಶುರುವಾಗತ್ತೆ. ಹಾಗೆ ಕಾರ್ತಿಕ ಮಾಸದ ತುಳಸಿ ಹಬ್ಬದಂದು ನಾವು ಉತ್ಥಾನ ದ್ವಾದಶಿ ಅಂತ ಹೇಳ್ತೇವೆ. ಅವತ್ತಿನ ದಿವಸ ಭಗವಂತ ತುಳಸಿ ಮನೆಗೆ ಬರ್ತಾನಂತೆ ಭಗವಂತ. ಅವತ್ತು ಅವನ ಪ್ರಬೋಧೋತ್ಸವ ಅಂತ ಅವನನ್ನು ಎಬ್ಬಿಸ್ತಾರೆ. ಭಗವಂತನ ಮಲಗಿದ ಸಾಕು, ಜಗತ್ತಿಗೆ ಕಲ್ಯಾಣಕರವಾದಂಥದ್ದನ್ನು ಆಶೀರ್ವಾದ ಮಾಡು ಅಂತೇಳಿ ಎಲ್ಲ ದೇವತೆಗಳು, ನಾರದರು, ಹಾಗೆ ಬ್ರಹ್ಮರ್ಷಿಗಳು, ಎಲ್ಲ ಋಷಿಗಳು ಪ್ರಾರ್ಥನೆ ಮಾಡ್ತಾವಂತೆ. ನಂತರ ಬರುವಂಥದ್ದೇ ಆ ಮಾರ್ಗಶೀರ್ಷ ಪುಷ್ಯ ಮಾಸದಲ್ಲಿ ಬರುವಂತಹ ಏಕಾದಶಿಯೇ ವೈಕುಂಠ ಏಕಾದಶಿ ಅಂತ ಸ್ವರ್ಗದ್ವಾರ ಓಪನ್ ಆಗತ್ತೆ, ಪ್ರವೇಶ. ಅದಕ್ಕೆ ನಾವು ಇವತ್ತೆಲ್ಲ ಉಪವಾಸ ಇಟ್ಕೊಂಡು ಭಗವಂತನ ಶ್ರೀಮನ್ನಾರಾಯಣನ ದರ್ಶನವನ್ನು ಮಾಡ್ತೀವಿ. ತದನಂತರವಾಗಿ ಬರುವಂಥದ್ದೇ ಈ ಸಂಕ್ರಮಣ. ಅಂದ್ರೆ ಸ್ವರ್ಗದ ಬಾಗ್ಲು ನಿಜವಾಗ್ಲೂ ಓಪನ್ ಆಗೋದು ಯಾವಾಗ? ಉತ್ತರಾಯಣ ಕೇಳಿದ್ರೆ ಈ ಸಮಯದಲ್ಲಿ ಮಕರ ರಾಶಿಗೆ ಪ್ರವೇಶ ಆಗುವಂತಹ ಸಂಧಿಕಾಲ. ಹಾಗೆ ಈ ಮಕರ ಸಂಕ್ರಮಣದಲ್ಲಿ ನಾವು ಒಂದೊಂದು ರಾಶಿಗೆ 9 ಪಾದಗಳನ್ನು ಹಂಚ್ತಾ ಹೋಗ್ತೇವೆ. ಇರೋದು 27 ನಕ್ಷತ್ರ. ಆದ್ರೆ ಒಂದು ನಕ್ಷತ್ರಕ್ಕೆ 4 ಪಾದಗಳಿದ್ದಾವೆ. ಅದು 4 9 ಹಚ್ಕೊಂಡು ಹೋದ ಅಂತ ಸಂದರ್ಭದಲ್ಲಿ ಅಶ್ವಿನಿ 4 ಪಾದ, ಹಾಗೆ ಭರಣಿ 4 ಪಾದ, ಕೃತಿಕ 1 ಪಾದ ಮುಗಿದ್ಬಿಟ್ರೆ ಮೇಷರಾಶಿ ಮುಗಿದಾಯ್ತು. ನಂತರಕ್ಕೆ ಕೃತಿಕ 2ನೇ ಪಾದಕ್ಕೆ ಹೋದಾಗ ವೃಷಭ ರಾಶಿ ಬಂತು. ಅದೇ ರೀತಿಯಾಗಿ ಈಗ ಉತ್ತರಾಷಾಢ ನಕ್ಷತ್ರದಲ್ಲಿ ಭಗವಂತನ ಸೂರ್ಯದೇವ ಇದ್ದಾನೆ, ಆಯ್ತಾ? ಆ ಸೂರ್ಯದೇವ ಉತ್ತರಾಷಾಢ ನಕ್ಷತ್ರದ 2ನೇ ಪಾದದಿಂದ ಮಕರ ರಾಶಿ ಪ್ರಾರಂಭ ಆಗತ್ತೆ. ಆ 2ನೇ ಪಾದಕ್ಕೆ ಪ್ರವೇಶ ಆಗುವಂತಹ ಸಂದರ್ಭವನ್ನೇ ಮಕರ ಸಂಕ್ರಮಣ ಎಂಬುದಾಗಿ ಹೇಳ್ತೇವೆ. ಯಾಕೆ ಅಲ್ಲಿ ವಿಶೇಷತೆಯನ್ನು ಹೇಳ್ತೇವೆ ಕೇಳಿದ್ರೆ, ನಿಮ್ಮ ಪ್ರಶ್ನೆ ಉತ್ತಮವಾಗಿರುವಂಥದ್ದು. ಸೂರ್ಯನಿಗೂ ಫಲ ಜ್ಯೋತಿಷ್ಯದಲ್ಲಿ, ಇದರಲ್ಲಿ ಜ್ಯೋತಿಷ್ಯದಲ್ಲಿ 4 ರೀತಿಯಾಗಿ ಬರುತ್ತೆ. ಗಣಿತ ಭಾಗ ಅಂತ ಹೇಳಿ, ಅಂದರೆ ಮ್ಯಾಥಮೆಟಿಕಲ್ ಎಲ್ಲವೂ ಕೂಡ ಗಣಿತವೇ, ದೃಗ್ಗಣಿತ ಎಂಬುದಾಗಿ ಹೇಳ್ತೇವೆ ನಾವು. ಹಿಂದಿನವರು ಯಾವುದೇ ರೀತಿಯಂತ ಕ್ಯಾಲ್ಕುಲೇಟರು ಅಥವಾ ಕಂಪ್ಯೂಟರು ಅಥವಾ ಇದ್ಯಾವುದನ್ನೇ ಉಪಯೋಗಿಸದೆ ಕೇವಲ ತನ್ನ ಕಣ್ಣಿನ ದೃಷ್ಟಿಯ ಮೂಲಕವಾಗಿ ಸೂರ್ಯ ಎಷ್ಟು ದೂರ ಇದ್ದಾನೆ, ಎಷ್ಟು ಕ್ರಮಿಸ್ತಾನೆ, ಪ್ರತಿಯೊಂದನ್ನು ಕೂಡ ಲೆಕ್ಕಾಚಾರವನ್ನು ಮಾಡಿ ಬರೆದಿಟ್ಟಿದ್ದಾರೆ. ಈ ನಾವು ಹೊಸದಾಗಿ ಏನೋ ಕಂಡುಹಿಡಿಯುವಂಥದ್ದು ಏನೂ ಇಲ್ಲ. ಏನು ಅದನ್ನ ಅಪ್ಲಿಕೇಶನ್ ಹೇಗೆ ಅದನ್ನ ಅಪ್ಲೈ ಮಾಡಬೇಕು ಅನ್ನೋದನ್ನು ಮಾತ್ರ ಉಳ್ಕೊಂಡಿರುವಂಥದ್ದು ಅಷ್ಟೇ. ಅದೇ ರೀತಿಯಾಗಿ ಇದರಲ್ಲಿ ಗಣಿತ ಭಾಗದಲ್ಲಿ ಹೇಳ್ತಾರೆ. ಆ ಗಣಿತ ಭಾಗದಂದ್ರೆ ಖಗೋಳ ವಿಜ್ಞಾನ ಅಂತ ಹೇಳ್ತೇವೆ. ಖ ಅಂದ್ರೆ ಆಕಾಶ ಅಂತ, ಗೋಲ ಅಂದ್ರೆ ಅದು ಬ್ರಹ್ಮಾಂಡ ಆಕಾರದ ಒಂದು ಮೊಟ್ಟೆಯ ಆಕಾರದಲ್ಲಿ ಇರುವಂತದ್ದು, ಅದನ್ನೇ ಖಗೋಲ, ಅದನ್ನೇ ಆಸ್ಟ್ರಾನಮಿ ಅಂತ ಹೇಳ್ತೇವೆ ನಾವು. ಆಸ್ಟ್ರೋಫಿಸಿಕ್ಸ್ ಅಥವಾ ಆಸ್ಟ್ರಾನಮಿ ಅಂತ ಹೇಳ್ತೇವೆ ನಾವು. ಅಲ್ಲಿ ನಡೆಸುವಂತಹ ಏನು ಕ್ರಮಣ ಇದೆಯಲ್ಲ, ಅದನ್ನೇ 2 ಬಳೆಗಳನ್ನು ತೆಗೆದುಕೊಂಡು ವಿರುದ್ಧ ದಿಕ್ಕಲ್ಲಿಟ್ಟಾಗ 2 ಬಿಂದುಗಳೇನಿರ್ತಾವೋ ಅದು ಉತ್ತರ ಧ್ರುವ ದಕ್ಷಿಣ ಧ್ರುವ ಅಂತೇಳಿ. ಸೂರ್ಯ ದಕ್ಷಿಣ ಧ್ರುವದಿಂದ ಉತ್ತರ ಧ್ರುವಕ್ಕೆ ಹೋಗುವಂತಹ ಕಾಲವನ್ನ ಉತ್ತರಾಯಣ ಅಂತ ಹೇಳ್ತೇವೆ, ದಕ್ಷಿಣಾಯಣ ಅಂತ ಹೇಳ್ತೇವೆ. ಹಾಗೆ ಉತ್ತರದಿಂದ ಪುನಃ ದಕ್ಷಿಣಾಯಣಕ್ಕೆ ಹೋಗುವಾಗ ಅದೇ ಮಕರದಂತಹ ಬಿಂದುಗಳು. ಆ ಬಿಂದುಗಳನ್ನು ಚಲಿಸುವಂತಹ ಕ್ರಮಣವೇ ಸಂಕ್ರಮಣ ಎಂಬುದಾಗಿ. ಹಾಗೆ ಮಕರ ಸಂಕ್ರಮಣಕ್ಕೆ ಯಾಕೆ ವಿಶೇಷತೆ, ಕರ್ಕ ಸಂಕ್ರಮಣಕ್ಕೆ ಯಾಕೆ ಇಲ್ಲ ಕೇಳಿದಾಗ, 2 ಕೂಡ ಉತ್ತಮವಾದಂತಹ ಕಾಲಗಳೇ. ಯಾರಿಗೆಗಳಿಗೆ ಪಿತೃಗಳಿಗೆ ಹಬ್ಬ ಅಂತ. ಆ ಸಮಯದಲ್ಲಿ ಯಾರ ತಂದೆ ಆಗಲಿ ತಾಯಿ ಆಗಲಿ ಹಿರಿಯರಾಗಲಿ ಗತಿಸಿರ್ತಾರೋ ಅವರಿಗೆ ಆ ಉತ್ತರಾಯಣವಾದ ಪುಣ್ಯಕಾಲದವಾಗಲಾಗ್ಲಿ ಅಥವಾ ದಕ್ಷಿಣಾಯಣ ಪುಣ್ಯಕಾಲದಲ್ಲಿ ಅರ್ಧೋದಯ, ಮಹೋದಯ, ಹೀಗೆ ಅನೇಕ ರೀತಿಯಗಳನ್ನು ಹೇಳಿದ್ದಾರೆ. ಅವರಿಗೆ ಶ್ರಾದ್ದಾದಿಗಳನ್ನ, ತಿಲತರ್ಪಣವನ್ನ, ಪಿಂಡದಾನಾದಿಗಳನ್ನು ಮಾಡಿದರೆ ಅವರಿಗೆ ಅಕ್ಷಯವಾದಂತಹ ಹಸಿವು ಬಾಯಾರಿಕೆಗಳೆಲ್ಲ ನಿವಾರಣೆ ಆಗತ್ತಂತ. ಅದಕ್ಕಾಗಿಯೇ ಅದನ್ನ ವಿಶೇಷತೆ ಹೇಳಿದ್ದಾರೆ. ಇದು ತಂದೆ ತಾಯಿಗಳಿದ್ದವರೇನು ಮಾಡೋದು ಕೇಳಿದ್ರೆ ಸೂರ್ಯದೇವನ್ನ ಪೂಜೆ ಮಾಡುವಂಥದ್ದು. ಯಾಕೆ ಪೂಜೆ ಮಾಡಬೇಕು ಕೇಳಿದ್ರೆ, ಹಾಗೆ ನಮ್ಗೆ ಸೂರ್ಯ ಒಬ್ಬನೇ ಒಬ್ಬ ಕಣ್ಣಿಗೆ ಕಾಣುವಂತಹ ದೇವರು. ಇನ್ಯಾರು ಕಾಣ್ತಾರ? ಇಲ್ಲ, ಯಾರು ನಮ್ಗೆ ಕಣ್ಣಿಗೆ ಕಾಣುವುದಿಲ್ಲ. ನಮ್ಮ ಮನಸ್ಸಿನ ಕಲ್ಪನೆ ಹೇಳಿದ್ದಾನೆ, ಹೀಗಿದ್ದಾನೆ, ಹೀಗಿದ್ದಾನಂತೆ. ಅದಕ್ಕೆ ನಾ ಪ್ರಾರಂಭದಲ್ಲೇ ಹೇಳಿದೆ ಶ್ಲೋಕವನ್ನ, ನಮಸ್ಸವಿತ್ರೆಯ ಜಗತೇಕ ಚಕ್ಷುಷೆ. ಜಗತ್ತಿಗೆ 2 ಕಣ್ಣಿರೋದು. ಯಾವುದು ಕೇಳಿರೋ, ಒಂದು ಸೂರ್ಯ, ಇನ್ನೊಂದು ಚಂದ್ರ. ಆಯ್ತಾ? ಚಂದ್ರ ಸಂಕ್ರಮಣವೂ ಇದ್ದಾವೆ, ಒಂದು ರಾಶಿಯಿಂದ ಇನ್ನೊಂದು ರಾಶಿಗೆ ಹೋಗುವಂಥದ್ದು. ಅದನ್ನು ನಾವು ಗಣನೆ ತೆಗೆದುಕೊಳ್ಳುವುದಿಲ್ಲ. ಸೌರ ಸಂಕ್ರಮಣವನ್ನು ಮಾತ್ರ ನಾವು ಗಣನೆ ತಗೊಳ್ತೇವೆ. ಯಾಕೆ? ಸೂರ್ಯ ಹೇಗೆ ಚಲಿಸ್ತಾನೋ, ಯಾವ ರಾಶಿಗೆ ಪ್ರವೇಶ ಆಗ್ತಾನೋ ಆ ರಾಶಿಯ ಅಧಿಪತಿಯ ಫಲವನ್ನ ನಮಗೆ ಕೊಡ್ತಾನೆ. ಸೂರ್ಯ ಬರ್ತಿರೋದು ಯಾರಿಗೆ, ಯಾರ ಮನೆಗೆ ಕೇಳಿದ್ರೆ, ತನ್ನ ಮಗನಾದಂತಹ ಶನಿಯ ಮನೆಗೆ, ಮಕರ ರಾಶಿ. ಸೂರ್ಯ ಮತ್ತು ಶನಿ ಇಬ್ರು ಕೂಡ ಪರಸ್ಪರ ಶತ್ರುಗಳು, ತಂದೆ ಮಕ್ಕಳಾದ್ರೂ ಕೂಡ ಶತ್ರುಗಳೇ. ಯಾಕೆ ಕೇಳಿದ್ರೆ, ಸೂರ್ಯನ ಜೊತೆಗೆ ಮದುವೆಯಾಗಿರುವಂಥ ಸಂಜ್ಞಾದೇವಿ ಎಂಬುದಾಗಿ, ಅವಳಿಗೆ ಇನ್ನೊಂದು ಸಂಜ್ಞಾದೇವಿ ತನ್ನ ಗಂಡನಿಗೆ ಮೋಸ ಮಾಡಿಬಿಟ್ಟು ಇನ್ನೆಲ್ಲೋ ಸಂಚಾರಕ್ಕೆ ಹೋದಂತಹ ಸಂದರ್ಭದಲ್ಲಿ
ತನ್ನ ಜಾಗದಲ್ಲಿ ಛಾಯಾದೇವಿ ಎಂಬುದನ್ನ ಅಂದ್ರೆ ನೆರಳನ್ನ ಅವನ ಜೊತೆ ಇದ್ಬಿಟ್ಟು ತನ್ನ ರೂಪವನ್ನೇ ಉಳಿಸುವಂತ ನೆರಳನ್ನು ಇಟ್ಕೊಂಡು ಹೋಗ್ತಾರಂತೆ. ಆವಾಗ ಆ ಸೂರ್ಯ ಮತ್ತು ನೆರಳಿನ ಮಧ್ಯೆ ಹುಟ್ಟಿರೋವನೇ ಶನಿ, ಹಾಗಾಗಿ ಅವನು ಕಪ್ಪು, ನೆರಳ ಕಪ್ಪು ಅಲ್ವಾ, ಹಾಗಾಗಿ ಅವನಿರೋದು ಕಪ್ಪು. ಹಾಗಾಗಿ ಇದು ನನಗೆ ಮೋಸ ಮಾಡಿದ್ಯಾ ಅಂತ ಹೇಳಿ ಆ ಛಾಯೆಯನ್ನು ಕೂಡ ಅವನನ್ನು ತಿರಸ್ಕರಿಸ್ತಾನಂತೆ. ತನ್ನ ತಾಯಿಗೆ ಮಾಡಿರುವಂತ ಮೋಸವನ್ನ ಈ ಶನೈಶ್ವರ ತಡೆಯಲಾಗದೆ ಇಬ್ಬರಿಗೂ ಜಗಳ ಆಗತ್ತೆ. ಹಾಗಾಗಿ ಸೂರ್ಯ ತನ್ನ ರಾಶಿಗೆ ಬಂದಂತಹ ಸಂದರ್ಭದಲ್ಲಿ ಅಂದ್ರೆ ಮಕರ ರಾಶಿಗೆ ಬಂದಂತಹ ಸಂದರ್ಭದಲ್ಲಿ ಈ ನಾವು ಸಂಕ್ರಮಣವನ್ನು ಆಚರಿಸಬೇಕಾಗತ್ತೆ. ಅಂದ್ರೆ ಉತ್ತರಾಯಣ ಪ್ರಾರಂಭ ಆಗತ್ತೆ. ಆ ಸಮಯದಲ್ಲಿ ದೇಹದ ಮೇಲೆ ಅನೇಕ ರೀತಿಯಂತಹ ಪ್ರಭಾವಗಳನ್ನು ಬೀಳ್ತಾರೆ. ಇಲ್ಲಿ ವಿಶೇಷತೆ ಏನು ಕೇಳಿದ್ರೆ, ಸೂರ್ಯ ಹೃದಯಕ್ಕೆ ಸಂಬಂಧವಾದಂತಹ ದೇವತೆ, ಶನಿ ವಾತ ರೋಗಗಳಿಗೆ ಸಂಬಂಧವಾದಂತಹ ದೇವತೆ. ನಾವು ಗ್ಯಾಸ್ಟ್ರಿಕ್ ಅಂತ ಹೇಳ್ತೇವೆ ನಾವು, ಅಥವಾ ವಾತಗಳ ರೋಗಗಳು ಅಂತ ಹೇಳ್ತೇವೆ ನಾವು. ಯಾವುದೂ ಕೂಡ ವಾತ ಆಗ್ಲಿ ಪಿತ್ತ ಆಗ್ಲಿ ಮತ್ತೆ ಕಫ ಆಗ್ಲಿ ಸಮವಾಗಿರ್ಬೇಕಂತೆ. ಅಂಥವರಿಗೆ ಸ್ವಸ್ಥ ಅಂತ ಹೇಳಿ ಸಮದೋಷ ಸಮಾಗ್ನಿಶ್ಚ ಸಮಜಿತ್ತ ಮಲಕ್ರಿಯ ಪ್ರಸನ್ನೇಂದ್ರಿಯ ಆತ್ಮ ಚ ಸ್ವಸ್ಥ ಇತ್ಯಭಿಧೀಯತೆ ಅಂತ ಆಯುರ್ವೇದಗಳು ಹೇಳ್ತಾರೆ. ಯಾರಿಗೆ ದೋಷಗಳೆಲ್ಲ ಸಮಾನವಾಗಿರುತ್ತವು ಅಂಥವರಿಗೆ ಸ್ವಸ್ಥ ಹೆಲ್ದಿ ಮ್ಯಾನ್ ಅಂತ ಹೇಳ್ತೇವೆ ನಾವು, ಆಯ್ತಾ. ಹಾಗೆ ಮಕರ ರಾಶಿಗೆ ಬಂದಂಥ ಸಂದರ್ಭದಲ್ಲಿ ಚಳಿಗಾಲ ಬಂದಂಥ ಸಂದರ್ಭದಲ್ಲಿ ತನ್ನ ಮೈಯೆಲ್ಲ ಒಡಕ್ಲು ಬರುತ್ತೆ. ಅಂದರೆ ಎಣ್ಣೆಯ ಪಸೆಯ ಅಂಶ ಕಡಿಮೆ ಆಗ್ತಾ ಹೋಗುತ್ತೆ. ಕಡಿಮೆ ಆಗಂಥ ಸಂದರ್ಭದಲ್ಲಿ ನಾವೇನು ಮಾಡಬೇಕು, ಅದಕ್ಕೆ ಎಣ್ಣೆಯ ಸಂಬಂಧವಾದಂತಹ ಎಲ್ಲ ಪರಿಕರಗಳನ್ನು ಇಟ್ಟು ಸೂರ್ಯದೇವನಿಗೆ ಪೂಜೆ ಮಾಡಿ ಆನಂತರ ನಾವು ಪರಸ್ಪರ ಎಲ್ಲರಿಗೂ ಕೂಡ ಬೀಳ್ಬಿಟ್ಟು ತಾವು ಕೂಡ ಭಕ್ಷಣೆ ಮಾಡಿದ್ರಾಗ ಆ ಒಳಗಡೆ ಇರುವಂತಹ ಎಣ್ಣೆಯ ಅಂಶ ಚರ್ಮಕ್ಕೆ ಬಂದ್ಬಿಟ್ಟು ಸುಷ್ಟವಾಗಿ ಸುಂದರವಾಗಿ ಸೌಂದರ್ಯವನ್ನು ನಮ್ಗೆ ಕಾಣ್ತೇವೆ. ಅದಕ್ಕಾಗಿ ವಿಶೇಷವಾಗಿ ಮಕರ ಸಂಕ್ರಮಣಕ್ಕೆ ವಿಶೇಷವನ್ನು ಹೇಳಿದ್ದಾರೆ. ಅದೇ ರೀತಿಯಾಗಿ ಕರ್ಕ ಸಂಕ್ರಮಣಕ್ಕೆ ಯಾಕಿಲ್ಲ ಕೇಳಿದ್ರೆ, ಸೂರ್ಯ ಮತ್ತು ಚಂದ್ರ ಮಿತ್ರರು, ಅವ್ರು ಎರಡು ಕಣ್ಣುಗಳಿಂದ ಇದ್ದಂತೆ, ನಾನು ಅವಾಗಲೇ ಹೇಳದಂತೆ. ಹಾಗೆ ಕರ್ಕಟ ಸಂಕ್ರಮಣದಲ್ಲೂ ಕೂಡ ಸಂಕ್ರಮಣವನ್ನು ಆಚರಿಸಬೇಕು ಅಂತ ಉಂಟು. ಯಾರಿಗೆ ಪಿತೃಗಳಿಗೆ ತರ್ಪಣಾದಿಗಳನ್ನು ಕೊಡುವಂಥದ್ದು. ಹಾಗೆ ಒಬ್ಬ ಮನುಷ್ಯ ಗತಿಸಿದ ಅಂದ್ರೆ ಅವರಿಗೆ 96 ಶ್ರಾದ್ದವನ್ನು ಹೇಳ್ತಾರೆ. ಯಾವುದ್ಯಾವುದು ಕೇಳಿದ್ರೆ 12 ಸಂಕ್ರಾಂತಿಗಳು, ಅಂದ್ರೆ 12 ಮಾಸದಲ್ಲಿ ಬರುವಂತಹ ಸಂಕ್ರಾಂತಿಗಳು ಅಂತೇಳಿ. ಮೇಷ, ವೃಷಭ, ಮಿಥುನ, ಕರ್ಕಾಟಕ, ಹಿಂಗೆ 12 ರಾಶಿಗಳಿದ್ದಾವಲ್ಲ, ಆ 12 ರಾಶಿಗೂ ಕೂಡ ಸಂಕ್ರಮಣಗಳಂತೂ ಇದ್ದಾವೆ. ಕೆಲವೊಂದು ವಿಶೇಷತೆಯನ್ನು ಕೊಟ್ಟಿದ್ದಾರೆ. ಅದರಲ್ಲಿ ವಿಶೇಷವಾದನ್ನು ಹೇಳಬೇಕು ಅಂತ ಹೇಳಿದ್ರೆ, ನಾವು ಷಡಶೀತಿ ಪುಣ್ಯಕಾಲಗಳು ಅಂತ ಹೇಳ್ತೇವೆ. ಷಟ್ ಅಶೀತಿ ಅಂದ್ರೆ 80 ಅಂತ, ಷಟ್ ಅಂದ್ರೆ 6, 86 ಘಟಿಕೆಗಳು ಅದರಲ್ಲಿ ವಿಶೇಷವಾದ ಬರ್ತವೆ. ಮತ್ತೆ 86 ಕುಲಗಳು ಕೂಡ ಉದ್ಧಾರವಾಗ್ತಾವಂತೆ. ಯಾವ್ದಾವ್ದು ರಾಶಿಯಲ್ಲಿ ಪ್ರವೇಶ ಆದಾಗ ಕೇಳಿದ್ರೆ, ಧನುರ್ರಾಶಿಗೆ ಪ್ರವೇಶ ಆದಾಗ ಅಂದ್ರೆ ಈ ಧನುರ್ಮಾಸ, ಅದಕ್ಕಾಗಿ ಬೆಳಗ್ಗೆ ಮುಂಚೆ ಪೂಜೆ ಮಾಡ್ತೇವೆ ನಾವು. 7 ಗಂಟೆ ಸೂರ್ಯೋದಯ ಆಗ ಮುಂಚೆ ನಾವು ಪೂಜೆಯನ್ನು ಮುಗಿಸಿ ಆಮೇಲೆ ನಾವು ಆಹಾರವನ್ನು ಸ್ವೀಕಾರ ಮಾಡ್ತೇವೆ. ಅದೇ ರೀತಿಯಾಗಿ ಮಿಥುನ ಸಂಕ್ರಮಣ, ಆಮೇಲೆ ಕನ್ಯಾ ಸಂಕ್ರಮಣ ಹಾಗೂ ಮೀನ ಸಂಕ್ರಮಣ. ಈ ಸಂಕ್ರಮಣಗಳಿಗೆ ನಾವು ಷಡಶೀತಿ ಅಂತ ಹೇಳ್ತೇವೆ. ಈ ಸಮಯದಲ್ಲಿ ಯಾರು ಪಿತೃಗಳಿಗೆ ಅವರು ತರ್ಪಣವನ್ನು ಕೊಡ್ತಾರೋ ಅವ್ರಿಗೂ ಸ್ವರ್ಗಲೋಕದಲ್ಲಿ ಅವರು ವಿಜೃಂಭಿಸ್ತಾರೆ ಅವರು ಪಿತೃಗಳು ಅಂತ ಹೇಳಿ ವಾಕ್ಯದಲ್ಲಿ ಧರ್ಮಶಾಸ್ತ್ರ ಹೇಳಿರುವಂಥದ್ದು. ಅದೇ ರೀತಿ ವಿಷುವತ್ ಪುಣ್ಯಕಾಲ ಅಂತ, ವಿಷುವತ್ ಅಂತ ಒಂದು ರೇಖೆ. ನಾವು ಹೇಗೆ ಮಧ್ಯ ಒಂದು ಭೂಗೋಳವನ್ನು ತೆಗೆದುಕೊಂಡಾಗ ಮಧ್ಯ ರೇಖೆ, ಅದರ ಮಕರ ಸಂಕ್ರಾಂತಿ ವೃತ್ತ, ಕರ್ಕಾಟಕ ಸಂಕ್ರಾಂತಿ ವೃತ್ತ ಅಂತ ನಾವು ಆ ಗೋಲವನ್ನು 3 ಭಾಗವನ್ನಾಗಿ ಮಾಡ್ತೇವೆ. ಈ ಮಧ್ಯ ರೇಖೆಯನ್ನು ನಾವು ಇದು ಉಜ್ಜಯಿನಿಯಲ್ಲಿ ನಾವು ನೋಡ್ಬೋದು. ಈಕ್ವೇಟರ್ ಅಂತ ಹೇಳ್ತೇವೆ ನಾವು, ಇಂಗ್ಲಿಷಲ್ಲಿ ಹೇಳ್ಬೇಕು ಅಂತ ಹೇಳಿದ್ರೆ ಈಕ್ವೇಟರ್ ಅಂತ. ಅದರ ಕೆಳಗಡೆ ಸಮಭಾಜಕ ವೃತ್ತ ಶ್ರೀಲಂಕಾದಲ್ಲಿದೆ, ಅದನ್ನ ನಾವು ಕರ್ಕಾಟಕ ಸಂಕ್ರಮಣ ಅಂತ ಹೇಳಿ. ಮೇಲಿರುವಂಥದ್ದು ಚೀನಾದ ಹತ್ರ ಇರುವಂಥದ್ದು ಮಕರ ಸಂಕ್ರಮಣ ಅಂತ ಹೇಳಿ. ಹೀಗೆ ಆಯಾ ಗೋಲಕ್ಕೆ ಅಂದ್ರೆ 45 ಡಿಗ್ರಿಯಲ್ಲಿ ಆ ಭೂಮಿ ತಿರುಗ್ತಾ ಇರುತ್ತೆ. ಆ ಭೂಮಿಯ ಸಂಬಂಧಕ್ಕೆ ಸೂರ್ಯನ ಬೆಳಕು ಬೆಳೆದಾಗ ಈ ಆಗುವಂತ ಇದು ಸಂಕ್ರಮಣ ಅಂತ ಹೇಳಿ. ಅದಕ್ಕಾಗಿ ವಿಷುವತ್ ಅಂತ, ಆ ವಿಷುವತ್ ಎಂಬಂತಹ ಗೆರೆ ಅಲ್ಲಿ ತಾಗತ್ತೆ ಅನ್ನೋಂಥಗೋಸ್ಕರ ಇವೆಲ್ಲ ರೇಖಾಗಣಿತ ಮೂಲಕ. ಅದಕ್ಕೆ ಜ್ಯಾಮಿತಿ ಅಂತ ಹೇಳ್ತೇವೆ ನಾವು ಇಂಗ್ಲಿಷಲ್ಲಿ ಜಾಮಿಟ್ರಿ ಅಂತ ಹೇಳ್ತೇವೆ. ಜಾಮಿಟ್ರಿ ಅಂದ್ರೆ ರೇಖಾಗಣಿತ. ಇವೆಲ್ಲವೂ ಕೂಡ ಸಂಕ್ರಾಂತಿ ಆಗಲಿ ಅಥವಾ ಗ್ರಹಣ ಆಗಲಿ ಅಥವಾ ಅಮಾವಾಸ್ಯೆ ಆಗಲಿ ಹುಣ್ಣಿಮೆ ಆಗಲಿ, ಇವೆಲ್ಲ ರೇಖಾಗಣಿತ ಮತ್ತು ಮ್ಯಾಥಮೆಟಿಕ್ಸ್ ಬೀಜಗಣಿತ ಇವುಗಳನ್ನೆಲ್ಲೇ ಸಾಧಿಸತಕ್ಕದ್ದು. ಮನಸ್ಸಿಗೆ ಕಂಡಾಗ ಯಾವ್ಯಾವ ಮಾಡೋಕ್ಕಾಗಲ್ಲ. ಸೂರ್ಯ ಗ್ರಹಣ ಬರುವಂಥದ್ದು ಅಮಾವಾಸ್ಯೆಗೆ, ಹುಣ್ಣಿಮೆಗೆ ಬರುವುದಿಲ್ಲ. ಹಾಗೆ ಚಂದ್ರಗ್ರಹಣ ಅಮಾವಾಸ್ಯೆಗೆ ಬರೋದೇ ಹೊರತು, ಅಮಾವಾಸ್ಯೆಗೆ ಬರಲ್ಲ ಹೊರತು ಹುಣ್ಣಿಮೆಗೆ ಬರುವಂಥದ್ದು. ಯಾವ ಮಾಡಕ್ಕೆ ಬರೋಲ್ಲ. ಅದಕ್ಕೆಲ್ಲ ಲೆಕ್ಕಾಚಾರಗಳಿದ್ದಾವೆ ಪಂಚಾಂಗಗಳಲ್ಲಿ. ಪಂಚಾಂಗ ಗಣಿತ ಅಂತಲೇ ವಿಶೇಷ, ಅದಕ್ಕೆ ಗಣಿತ ಭಾಗ ಅಂತ ಹೇಳ್ತಾನೆ ಅದರಲ್ಲಿದ್ದಾವೆ.
ಹಾಗೆ ಇನ್ನೂ ಇದೆ ವಿಷ್ಣು ಪದ ಪುಣ್ಯಕಾಲಗಳು ಅಂತ ಹೇಳ್ತವೆ. ಯಾವುದೇ ಅದುಗೆ ಸಿಂಹ ಸಂಕ್ರಾಂತಿ, ವೃಶ್ಚಿಕ ಸಂಕ್ರಾಂತಿ ಮತ್ತು ವೃಷಭ ಮತ್ತು ಕುಂಭ ಈ ಸಂಕ್ರಾಂತಿಗಳಿಗೆ ನಾವು ವಿಷ್ಣು ಪದ ಪುಣ್ಯಕಾಲಗಳು ಅಂತ. ಇದರಲ್ಲಿ ದಾನಾದಿಗಳನ್ನು ಮಾಡಿದರೆ ವಿಶೇಷ. ಏನು ದಾನವನ್ನು ಮಾಡ್ತಿರೋ ಆ ರೀತಿಯಾದಂಥ ಸಂಬಂಧವಾದಂತಹ ಫಲವನ್ನು ಅವರು ಪಡಿತಾರಂತೆ. ದಾನಗಳನ್ನು ಅನೇಕ ರೀತಿಯಾದಂಥ ದಾನಗಳನ್ನು ಹೇಳಿದ್ದಾರೆ. ಹಾಗೆ ವಿಶೇಷವಾಗಿ ನಾವು ಈ ಸಂಕ್ರಾಂತಿಯ ಸಮಯದಲ್ಲಿ ನಾವು ಕೆಲವೊಂದು ಆ ಲಗ್ನ ಫಲ ಯಾವ್ಯಾವ ರಾಶಿಯಲ್ಲಿ ಆಗಿದ್ದಾನೆ, ಯಾವ ರಾಶಿಯಲ್ಲಿ ಅವನು ಪ್ರವೇಶ ಆಗಿದ್ದಾನೆ, ಯಾವ ಸಮಯದಲ್ಲಿ ಅವನು ಸಂಕ್ರಮಣವನ್ನು ಪ್ರವೇಶಿದ್ದಾನೆ, ಯಾವ ವಸ್ತುವನ್ನು ಮುಟ್ಟಿದ್ದಾನೆ, ಯಾವ ನೀರನ್ನು ಕುಡಿತಾನೆ, ಯಾವ ವಸ್ತ್ರವನ್ನು ಧರಿಸಿದ್ದಾನೆ, ಅದಕ್ಕೆಲ್ಲ ವಿಶೇಷವಾದಂತಹ ಫಲವನ್ನು ಹೇಳ್ತಾರೆ. ಇದೆಲ್ಲವೂ ಕೂಡ ವರಾಹ ಮಿಹಿರಾಚಾರ್ಯರು ಅಂತ ಜ್ಯೋತಿಷ್ಯಕ್ಕೆ ಅತ್ಯಂತ ಪ್ರಮುಖವಾದಂಥ ಕೊಡುಗೆ ಕೊಟ್ಟಂಥವ್ರು. ಬೃಹತ್ ಸಂಹಿತ ಎಂಬುದಾಗಿ ಒಂದು ಗ್ರಂಥದಲ್ಲಿ ಪ್ರತಿಯೊಂದಕ್ಕೂ ಕೊಟ್ಟಿದ್ದಾರೆ. ಈ ಗ್ರಹಣ ಹೀಗಾದ್ರೆ ಹೀಗೆ, ಈ ವಸ್ತ್ರವನ್ನು ಹೊರಿಸಿದ್ರೆ ಈ ರೀತಿ ಇರಬೇಕು, ಪ್ರತಿಯೊಂದು ಪಂಚಾಂಗ ಗಣಿತಗಳಿಗೆ ಸಾಮಾನ್ಯ ಜನರಿಗೂ ತಿಳುವಳಿಕೆ ಕೊಡುವಂಥ ರೀತಿಯಲ್ಲಿ ಕೊಟ್ಟಿದ್ದಾರೆ. ಹಾಗೆ ನಾವು ಆಚರಣೆಯನ್ನು ಮಾಡಬೇಕು ಅಂತ. ಹಾಗೆ ಈ ಮಕರ ಸಂಕ್ರಾಂತಿ ಬಂದಿರುವಂಥದ್ದು ಇವತ್ತು 14ಕ್ಕೆ ಯಾಕೆ ಬಂದಿಲ್ಲ, 15ಕ್ಕೆ ಯಾಕೆ ಬಂದಿದೆ ಎಲ್ಲರಿಗೂ ಸಮಸ್ಯೆ. ಪ್ರತಿ ವರ್ಷ 14ಕ್ಕೆ ಬರುತ್ತೆ, ಈ ವರ್ಷ ಯಾಕೆ 15ಕ್ಕೆ ಬಂದಿದೆ ಅಂತ. ಇಲ್ಲಿ ಸೂರ್ಯ ಒಂದು ರಾಶಿಯಿಂದ ಇನ್ನೊಂದು ರಾಶಿ ಬರುವಂತಹ ಸಂಕ್ರಮಣ ಅಂದ್ರೆ ಈಗ ಧನುರಾಶಿಯನ್ನು ಬಿಟ್ಟು ಮಕರ ರಾಶಿಗೆ ಬರುವಂತಹ ಸಂದರ್ಭ ಏನಿದೆಯೋ ಅದನ್ನ ಮಕರ ಸಂಕ್ರಮಣ ಅಂತ ನಾನು ಹೇಳಿದೆ. ಈ ಸಂಕ್ರಮಣವಾಗುವಂತಹ ಸಮಯ ಯಾವಾಗ ಕೇಳಿದ್ರೆ ರಾತ್ರಿ 1:52ಕ್ಕೆ ಇರುವಂಥದ್ದು. ರಾತ್ರಿ 1:52ಕ್ಕೆ ಇರೋದು, ಯಾರಿಗೂ ಕಾಣೋದಿಲ್ಲ. ಪೂರ್ವ ದೇಶವಾದಂತಹ ಪಾಶ್ಚಿಮಾತ್ಯ ದೇಶಗಳಿಗೆ ಅಮೆರಿಕ ಎಲ್ಲ ಎದ್ದಿರುತ್ತೆ, ಅವಾಗ ಭಾರತ ಮಲಗಿರುತ್ತೆ. ದಕ್ಷಿಣ ದೇಶಗಳು ಇವೆಲ್ಲ ಪೌರಾತ್ಯ ದೇಶಗಳು ಅಂತ ಹೇಳ್ತೇವೆ, ಅವರಿಗೆಲ್ಲ ಕಾಣುತ್ತೆ ಸಂಕ್ರಮಣಗಳು, ನಮ್ಗೆ ಕಾಣೋದಿಲ್ಲ ಅಲ್ವಾ. ಹಾಗೆ ಆ ಸಮಯದಲ್ಲಿ ಗ್ರಹಣ ಇದು ಏನು ಸಂಕ್ರಾಂತಿ ಆಗೋದ್ರಿಂದ ನಾವು ಅದನ್ನು ಆಚರಣೆ ಮಾಡಕ್ಕೆ ಬರೋದಿಲ್ಲ. ಅದನ್ನೇ ವಿಶೇಷವಾಗಿ ವರಾಹ ವಿಚಾರ ಒಂದು ಶ್ಲೋಕವನ್ನು ಹೇಳ್ತಾರೆ. ವಿಶೇಷವಾಗಿ ನಾವು ಹೇಳಬೇಕು ಅಂತ ಹೇಳಿದರೆ, ಪೂರ್ಣೇ ನಿಶೀಥೆ ಯದಿ ಸಂಕ್ರಮ ಸ್ಯಾತ್ ದಿನದ್ವಯಂ ಪುಣ್ಯಂ ಅಯೋದಯ ಸ್ಯಾತ್ ಪೂರ್ವಂ ಪರಸ್ತಾತ್ ಯದಿ ಯಾಮ್ಯ ಸೌಮ್ಯಾಯನೆ ದಿನೇ ಪೂರ್ವಾಪರೇತು ಪುಣ್ಯೇ. ಯಾವಾಗ ಪ್ರದೋಷ ಅಂದರೆ ಸೂರ್ಯ ಆಸ್ತಮಾನ ಆದ ನಂತರ ಏನಾದರೂ ಸಂಕ್ರಮಣವಾಗಿದ್ದರೆ ಅಥವಾ ಅರ್ಧರಾತ್ರಿಯ ನಂತರ ಸಂಕ್ರಮಣವಾಗಿದ್ದರೆ ಮಾರನೇ ದಿವಸವೇ ಅವನು ತರ್ಪಣಾದಿಗಳನ್ನು ಪೂಜಾದಿಗಳನ್ನು ಮಾಡತಕ್ಕದ್ದು ಅಂಥೇಳಿ ವಾಕ್ಯವನ್ನು ಹೇಳ್ತಾರೆ. ಅರ್ಥ ಆಯ್ತಲ್ವಾ. ಹಾಗಾಗಿ ಇವತ್ತು ರಾತ್ರಿ 1:52 ಸಂಕ್ರಮಣ ಆಗ್ತಾ ಇರೋದ್ರಿಂದ ಇದರಲ್ಲಿ ವಿಶೇಷವಾಗಿ ಇನ್ನೊಂದು ಕೇಳಿದರೆ, ಗಣಿತದಲ್ಲಿ 3 ಭಾಗ ಇದೆ. ವಾಕ್ಯ ಸಿದ್ಧಾಂತ ಅಂಥೇಳಿ ವಾಕ್ಯದಲ್ಲಿ ಬರೆದು ಬಿಡ್ತಾರೆ, ಇಷ್ಟೇ ಹಿಂಗಿರ್ಬೇಕು ಅಂತ ಹೇಳಿ. ಸಿದ್ಧಾಂತ ಹಂಗಲ್ಲ, ದೃಕ್ ಸಿದ್ಧಾಂತ ಗಣಿತ ಮಾಡಬೇಕು ಅದಕ್ಕೂ. ಅದಕ್ಕಾಗಿ ವ್ಯತ್ಯಾಸಗಳಾಗೋದು. ನಾವು ಬೆಂಗಳೂರಿಗೂ ಮೈಸೂರಿಗೂ 10 ನಿಮಿಷ ವ್ಯತ್ಯಾಸ ಬರುತ್ತೆ ಸೂರ್ಯೋದಯ. ಕಾರಣ ಯಾಕೆ ಹೇಳಿದ್ರೆ ಬೆಂಗಳೂರಿಗಿಂತ ಮೈಸೂರು ಕೆಳಗಿದೆ. ನಾವು ಅಕ್ಷಾಂಶ ರೇಖಾಂಶಗಳು ಲ್ಯಾಂಟಿಟ್ಯೂಡ್ ಅಂತ ನಾವೇನು ಹೇಳ್ತೀವಿ ಇಂಗ್ಲೀಷಲ್ಲಿ ಹೇಳ್ತೀವಲ್ಲ, ಅದನ್ನ ಲೆಕ್ಕ ಹಾಕಿದಾಗ ಹೀಗೆ ಬರುವಂಥದ್ದು. ಹಾಗಾಗಿ ನಾಳೆ ದಿವಸ ಇವತ್ತು ರಾತ್ರಿ 1:52 ನೀವು ಸಂಕ್ರಮಣವಾಗಿದ್ದರೆ ಅದನ್ನು ಆಚರಣೆ ಯಾವಾಗ ಮಾಡೋದು ಗುರುಗಳೇ ನೀವು ಪ್ರಶ್ನೆ ಕೇಳ್ಬೋದು. ಆ ಪ್ರಶ್ನೆಗೆ ಉತ್ತರ ಏನು ಕೇಳಿದ್ರೆ, ಸಿದ್ಧಾಂತದ ಪ್ರಕಾರವಾಗಿ ಬೆಳಗ್ಗೆ 6:53ಕ್ಕೆ ಮಾಡಬಹುದು. ವಾಕ್ಯದ ಪ್ರಕಾರವಾಗಿ 10:35 ಅದು ಪುಣ್ಯಕಾಲ ಅಂತ ಹೇಳ್ತೇವೆ. ಹಾಗೆ ಆರ್ಯಭಟಿಯ ಪಂಚಾಂಗದ ಪ್ರಕಾರ 12:52. ಇದು ಆ ಉತ್ತರಾಯಣ ಪುಣ್ಯಕಾಲ ಅಂತ. ಈ ಸಮಯದಲ್ಲಿ ನಾವು ಆ ತರ್ಪಣಾದಿಗಳನ್ನು ದಾನಾದಿಗಳನ್ನು ಪೂಜಾದಿಗಳನ್ನು ನಡೆಸಕ್ಕತ್ತು ಅಂತ ಹೇಳಿ ನಮಗೆ ಇಷ್ಟು ನಿಷ್ಕರ್ಷ ಬರುತ್ತೆ. ಕಾರ್ಯಕ್ರಮ ಮುಂದುವರಿಯುತ್ತದೆ ಒಂದು ಪುಟ್ಟ ವಿರಾಮದ ನಂತರ. ಕಾರ್ಯಕ್ರಮ ಮುಂದುವರಿಯುತ್ತದೆ ಒಂದು ಪುಟ್ಟ ವಿರಾಮದ ನಂತರ.